ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೇನೆ ಹಣದ ಹೊಳೆ. ಜನ ಕಾಂಚಾಣದ ಸದ್ದು ಜೋರಾಗಿರುತ್ತೆ. ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ಸ್ ನ ತಂಡಕ್ಕೆ ಸೇರಿಸಿಕೊಳ್ಳಲು ಫ್ರಾಂಚೈಸಿಗಳು ಕೋಟಿ ಸುರಿಯೋಕು ಕೂಡ ಹಿಂದೆ ಸರಿಯಲ್ಲ. ಕಳೆದ ಆವೃತ್ತಿಯ ಐಪಿಎಲ್ ಮಿನಿ ಆಕ್ಷನ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಆಸ್ಟ್ರೇಲಿಯಾದ ವೇಗಿ ಮಿಚೆಲ್ ಸ್ಟಾರ್ಕ್ ಖರೀದಿಗೆ ಬೆಟ್ಟಿಂಗ್ ವಾರ್ ಜೋರಾಗಿ ನಡೆದಿತ್ತು. ಫ್ರಾಂಚೈಸಿಗಳ ನಡುವಿನ ಫೈಟ್ ನಲ್ಲಿ ಸ್ಟಾರ್ಕ್ ದಾಖಲೆಯ ಮೊತ್ತಕ್ಕೆ ಸೇಲಾಗಿದ್ರು. ಬರೋಬ್ಬರಿ 24.75 ಕೋಟಿ ನೀಡಿ ಮಿಚೆಲ್ ಸ್ಟಾರ್ಕ್ ನ ಕೆಕೆಆರ್ ಖರೀದಿ ಮಾಡಿತ್ತು. ಈ ಮೂಲಕ ಐಪಿಎಲ್ ಇತಿಹಾಸದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿ ಸ್ಟಾರ್ಕ್ ಹೊರಹೊಮ್ಮಿದ್ರು. ಹೀಗಾಗಿ 2024ರ ಐಪಿಎಲ್ ನಲ್ಲಿ ಹೆಚ್ಚು ಸಂಭಾವನೆ ಪಡೆದಿದ್ದು ಸ್ಟಾರ್ಕ್ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅಸಲಿಗೆ ಸ್ಟಾರ್ಕ್ ಅಲ್ಲ. 2024ರ ಐಪಿಎಲ್ ನಲ್ಲಿ ಹೆಚ್ಚು ಹಣ ಸಂಪಾದಿಸಿದ್ದು ಕೆಕೆಆರ್ ನ ಮೆಂಟರ್ ಗೌತಮ್ ಗಂಭೀರ್. ಕಳೆದ ಸೀಸನ್ಗೂ ಮುನ್ನ ಶತಾಯಗತಾಯ ಗಂಭೀರ್ನ ಕೆಕೆಆರ್ಗೆ ವಾಪಸ್ ಕರೆತರೋಕೆ ಪ್ರಯತ್ನಿಸಿದ್ದ ಓನರ್ ಶಾರುಖ್ ಖಾನ್ ಬ್ಲಾಂಕ್ ಚೆಕ್ ನ ಆಫರ್ ಮಾಡಿದ್ರು. ಬಳಿಕ ಲಕ್ನೋ ತೆರೆದು ಕೆಕೆಆರ್ ಮೆಂಟರ್ ಹುದ್ದೆಗೇರಿದ ಗಂಭೀರ್ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೂ ಏರಿಸಿದ್ರು. ಇದೀಗ ಗಂಭೀರ್ ಪಡೆದ ಸಂಭಾವನೆಯ ಸೀಕ್ರೆಟ್ ರಿವೀಲ್ ಆಗಿತ್ತು. 25 ಕೋಟಿಗೂ ಅಧಿಕ ಹಣವನ್ನ ಪಡೆದಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಒಂದು ಸೀಸನ್ಗೆ ಇಷ್ಟೊಂದು ಹಣವನ್ನ ಶ್ರೀಮಂತ ಲೀಗ್ ಇತಿಹಾಸದಲ್ಲಿ ಬೇರ್ಯಾವ ಕೋಚ್ ಅಥವಾ ಪ್ಲೇಯರ್ ಪಡೆದೇ ಇಲ್ಲ.